ಹಾಂ ಹಾಂ ಇಲ್ಲ ಇದೆ. ನೋಡಿ, ಇಲ್ಲ ಅಂದ್ರೆ ಇದು ಕಂಟಿನ್ಯೂ ಮಾಡೋದು ಏನಿಲ್ಲ, ಆಮೇಲೆ ಜಾಯಿನ್ ಮಾಡ್ಕೊಂಡು. ಸ್ನೇಹಿತರೆ, ಈಗ ನೀವು ನೋಡ್ತಾ ಇದ್ದೀರಾ ನಾಗಾವಿ ಮಹಾಪರಣ ಉಳ್ಕೊಂಡಿದೆ ಆಯ್ತಾ. ಇಲ್ಲಿ ನೋಡಿ, ನಾನು ಎಲ್ಲಾ ಕೋಟೆಗಳಲ್ಲೂ ತೋರಿಸ್ದಂಗೆ ಸಾಮಾನ್ಯರು ಓಡಾಡುವಂತ ದಾರಿ ಇಲ್ಲಿ ತೋರಿಸಿ ಮಂಜು. ಇಲ್ಲಿ ನೋಡಿ, ಇಲ್ಲಿ ಸಾಮಾನ್ಯರು ಓಡಾಡುವಂತ ದಾರಿ ಇಲ್ಲಿ ಬಂದು ಇಲ್ಲಿ ಬರ್ಬೇಕು. ಹಣ್ಣು ತಿಂದು ಹೋದ 100 ಕೋಟೆಗಳಲ್ಲಿ ಇದು ಒಂದು ಕೋಟೆ ಆಗುತ್ತೆ. ಹಂಗ ಆಗ್ಬಾರ್ದು. ನಾಗಾವಿ ಪಟ್ಟಣಕ್ಕೆ ತನ್ನದೇ ಆದಂತ ಇತಿಹಾಸ ಇದೆ, ಐತಿಹ್ಯ ಇದೆ, ಗೊತ್ತಾಯ್ತಾ, ಪುರಾಣ ಇದೆ. ಕರ್ನಾಟಕ ಅಂತ ಹೆಸರು ತಕ್ಕಂಡಂತ ಮೊದಲನೇ ಊರಲ್ವೇನ್ರಿ ನಾಗಾವಿ. ಬನ್ನಿ, ಈಗ ಒಂದು ಶೌಚ ಎಲ್ಲಿ ನೋಡಿದ್ರು ನಿಮಗೆ ಈ ಹಾಳಂತ ಬಿದ್ದಿರತಕ್ಕಂತೋಪೇತವಾಗಿ ಮೆರೆದಂತ ನಾಗಾವಿ ಪಟ್ಟಣ ನಾಮಾವಶೇಷ ಆಗೋಗಿತ್ತು. ಸೊ ನಾಮಾವಶೇಷ ಆಗೋಗಿ ಇದು ಮಣ್ಣಲ್ಲಿ ಮಣ್ಣಾಗಿ ಬೆರೆತು ಇಲ್ಲೊಂದು ಪಟ್ಟಣ ಇತ್ತಂತೆ ಅಂತೆಕಂತೆ ಹೇಳೋದಕ್ ಮೊದ್ಲೇ ನಾವು ಇದನ್ನ ಉಳಿಸ್ಕೊಂಡ್ರೆ ಇದು ಸ್ಥಾನ ಹಂಗೆ ಗುಲ್ಬರ್ಗಾಗ್ ಬಂದಾಗ ತೋರಿಸಿ. ಇದು ನೀವು ನೋಡ್ತಾ ಇದ್ದೀರಾ, ಇದೊಂದು ಅದ್ಭುತವಾದಂತ ದೇವಸ್ಥಾನದ ಸಮುಚ್ಚಯ. ಇದನ್ನು ಹಿಂಗೆ ನಾವು ಹಾಳುಗೆಡಿದೀವಿ. ಒಟ್ಟಲ್ಲಿ ಯಾರು ಬಂದೇ ಇಲ್ಲ ಅನ್ಸುತ್ತೆ ರೀ. ಇಲ್ಲಿ ನೋಡಿ, ಇಲ್ಲಿ ಮಂಜು, ಇಲ್ಲಿ ಸಾಕ್ಷಿ ಕಲ್ಯಾಣದ ಇದು ಕಲ್ಯಾಣದ ಚಾಲುಕ್ಯರ ಕಲಾತ್ಮಕ ಸಾಕ್ಷಿ. ಇಂಥದ್ದು ಎಷ್ಟಿದೆಯೋ, ಉಳ್ಕೊಂಡ್ರದ್ ಮಾತ್ರ ಇಷ್ಟು 100 ಇತ್ತು. 300 ವರ್ಷಗಳ ಕಾಲ 10ರಿಂದ 13ನೇ ಶತಮಾನ ಅವ್ಯಾಹತವಾಗಿ ಇಲ್ಲಿ ಹೋಮ ಹವನಗಳು, ಪೂಜೆ ಪುನಸ್ಕಾರಗಳು ನಡೀತಾ ಇತ್ತು. ಎಷ್ಟು ವಿಜೃಂಭಣೆ ಇತ್ತು, ಎಂಥ ವೈಬ್ರೇಷನ್, ಪಾಸಿಟಿವ್ ವೈಬ್ರೇಷನ್ ಇರಬೇಕು ಈ ಜಾಗದಲ್ಲಿ. ಬರುತ್ತೆ 300 ವರ್ಷ ಪೂಜೆ ಮಾಡಿರೋ ಜಾಗ ಏನು ಸಾಮಾನ್ಯ ಅಲ್ಲ, ತಿಳ್ಕೊಳ್ಳಿ ನೀವು. ತಮಾಷೆ, 300 ವರ್ಷ ಪೂಜೆ ಮಾಡಿಸ್ಕೊಂಡಿರ್ತಕ್ಕಂಥ ನೆಲ ಇದು. ಅತ್ಯಂತ ಶಕ್ತಿಶಾಲಿ ಆದಂತ ನೆಲ. ಇಲ್ಲಿ ಬನ್ನಿ ಸ್ನೇಹಿತರೆ, ಇಲ್ಲಿ ನೋಡಿ ನೀವು. ನಾ 64 ಕಂಬದ ತೊಟ್ಟಿ ತೋರಿಸಿದ್ನಲ್ಲ, ತೊಟ್ಟಿ ಮನೆ ಅದೇ ರೀತಿ ಇದೆ. ಎರಡೂ ಕಡೆ ನೋಡಿ, ಎರಡು ಗರ್ಭಗುಡಿ, ಭೋಗನಂದೀಶ್ವರ. ನಮ್ ನಂದಿ ಕೆಳಗಡೆ ಭೋಗನಂದೀಶ್ವರ ಟೆಂಪಲ್ ಅಲ್ಲಿ ನೋಡಿದಿರಲ್ಲ, ಅದೇ ರೀತಿ ಭೋಗನಂದೀಶ್ವರ. ಎಲ್ಲ ಬನ್ನಿ, ಈ ಕಡೆ ಬನ್ನಿ, ಎಲ್ಲ ಈ ಕಡೆ ಬಂದ್ಬಿಡಿ. ಭೋಗನಂದೀಶ್ವರ ಇನ್ನೊಂದು 2 ಈಶ್ವರನ ಗುಡಿಗಳು ಇರಬಹುದಾದಂತ ಜಾಗ, ಗರ್ಭಗುಡಿ ಮಾತ್ರ ಉಳ್ಕೊಂಡಿದೆ. ಇನ್ನೇನು ಇಲ್ಲ, ದೇವರಿಲ್ಲ ಒಳಗಡೆ. ದೇವರು ಯಾವ ದೇಶದಲ್ಲಿ ಯಾವ ಶ್ರೀಮಂತರ ಮನೇಲಿ ಕೂತೈತೋ ಗೊತ್ತಿಲ್ಲ ಅಲ್ವಾ. ಎಲ್ಲ ಮಾರಾಟ ಆಗೋಗಿದೆ. ನಮ್ ದೇಶ ಹೆಂಗಾಗೋಗಿದೆ ಅಂದ್ರೆ, ನಾನು ಒಳಗಡೆ 2 ದಿನ ಕೂತಿದ್ರೆ ನನ್ನ ತಗೊಂಡೋಗಿ ಮಾರಾಕ್ ಕೊಡ್ತಾರೆ. ಈ ದೇಶ ಇವತ್ತು ಇಲ್ಲಿಗೆ ಬಂದಿದೆ, ಆಯ್ತಾ. ಇದನ್ನೆಲ್ಲ ಉಳಿಸ್ಕೋಬೇಕಾದಂತ ಜವಾಬ್ದಾರಿ. ತೋರಿಸಿ ಮಂದಿ, ಇದನ್ನ ತೋರಿಸಿದ್ರ, ಇದನ್ನೆಲ್ಲ 64 ಕಂಬಗಳನ್ನ ತೋರಿಸಿದ್ರ, ತೋರಿಸಿ ಎಷ್ಟು ಚೆನ್ನಾಗಿದೆ ನೋಡಿ. ಇದೆಲ್ಲ 1000 ವರ್ಷದ ಕಣ್ರಿ, 1000 years ಆಫ್ ಹಿಸ್ಟ್ರಿ.
ಏನ್ ನಮ್ಗೇನ್ ಕೇಳಿಲ್ಲ, ಬೇಕಾಗಿಲ್ಲ. ಕಲ್ಯಾಣ ನೋಡ್ಬೇಕಾ ಇದು? ಎಲ್ಲಾರು ಗಮನ ಇಟ್ಟು ಕೇಳಿ, ಇದನ್ನೆಲ್ಲ ಉಳಿಸ್ಕೊಳ್ಳಿ, ಗೊತ್ತಾಯ್ತಾ? ಹಂಗ್ ನಾ ಬಂದ್ ಯಾರು ಉಳಿಸಿದ್ರಿ ಅವ್ರಿಗೆಲ್ಲ ಸನ್ಮಾನ ಮಾಡಿ ಇನ್ನೊಂದು ದೊಡ್ಡ ವಿಡಿಯೋ ಮಾಡ್ತೀನಿ, ಇಂಥವ್ರು ಉಳಿಸಿದ್ರು ಅಂತ. ಹೌದಾ? ಇಲ್ಲಿ ಬನ್ನಿ. ಈಗ ಎಂತ ಚೆನ್ನಾಗಿದೆ ನೋಡ್ರಿ ಇದು. ಮಹಾಘಟಿಕಾ ಸ್ಥಾನ ನೋಡ್ರಿ, ಎಷ್ಟು ಚೆನ್ನಾಗಿದೆ ನೋಡ್ರಿ. ತೋರಿಸಿ ಮಂಜು, ಇದು ತೋರಿಸಿ ಕ್ಯಾಂಪಸ್ ಇದು ಹೆಂಗಿದೆ ನೋಡ್ರಿ. ಮಹಾಘಟಿಕಾ ಸ್ಥಾನ, ದೊಡ್ಡ ವಿಶ್ವವಿದ್ಯಾನಿಲಯದ ಭಾಗಗಳು ಇವೆಲ್ಲ. ಅತ್ಯಂತ ತುಂಬಾ ದೊಡ್ಡ ಲೈಬ್ರರಿ ಇತ್ತು ಇಲ್ಲಿ. ಇಲ್ಲಿ ಬಮ್ಮ ಮಂಜು, ಇಲ್ಲಿ ಒಳಗಡೆ ಬನ್ನಿ, ತೋರಿಸಿ ಆರ್ಚ್ಗಳನ್ನ ನೋಡಿ. ಇಲ್ಲಿ ಹೆಂಗಿದೆ? ಅತ್ಯಂತ ದೊಡ್ಡ ಲೈಬ್ರರಿಯು, ಅತ್ಯಂತ ದೊಡ್ಡ ವಿದ್ಯಾರ್ಥಿಗಳು, 4,000 ಜನ ವಿದ್ಯಾರ್ಥಿಗಳು ಓದ್ತಿದ್ದಂತ ಜಾಗ ರೀ ನಾಗಾವಿ ಪಟ್ಟಣ. ಎಲ್ಲ ಕಡೆಯಿಂದ ಬಂದು, ಪ್ರಪಂಚದ ಎಲ್ಲೆಡೆಯಿಂದ ಬಂದು ಓದ್ತಾ ಇದ್ದಂತ ವಿಶ್ವವಿದ್ಯಾಲಯ ನಾಗಾವಿ ಪಟ್ಟಣ. ಅರ್ಥ ಆಯ್ತಾ? 1ನೇ ಸೋಮೇಶ್ವರ ಇದನ್ನ ಕರ್ನಾಟಕ ಅಂತ ಕರೆದ. 1ನೇ ಸೋಮೇಶ್ವರನ್ ಫೋಟೋ ಹಾಕೊಳ್ರಿ ಎಲ್ರು. 1ನೇ ಸೋಮೇಶ್ವರನ್ ಫೋಟೋ ಹಾಕೊಂಡು ಪೂಜೆ ಮಾಡ್ಬೇಕು ನಾವೆಲ್ಲ. ಕರ್ನಾಟಕ ಅಂತ ಕರೆದಂತ ಕಲ್ಯಾಣ ಚಾಲುಕ್ಯರ ದೊರೆ, ನಮ್ಮ ಹೆಮ್ಮೆಯ 1ನೇ ಸೋಮೇಶ್ವರ ಮಹಾರಾಜ. ಆಯ್ತಾ? ನೋಡಿ, ಒಂದು ದೇವಸ್ಥಾನಗಳನ್ನು ನೋಡಿ, ಇದನ್ನ ನಾವು ಉಳಿಸಿದೆ. ಇನ್ಯಾವುದನ್ನು ಉಳಿಸೋದು ಬಾಪ? ಇಲ್ಲೊಂದು ಒಳಗಡೆ ಗದ್ದಿಗೆ ಇದೆ, ದೇವರು ಹಾಕಿರೋದ್ರಿಂದ ನಾನು ನಿಮ್ಗೆ ತೋರ್ಸಕ್ ಆಗ್ತಾ ಇಲ್ಲ. ತೋರ್ಸಿ ಮಂಜು, ಒಳಗಡೆ ಏನ್ ಕಾಣುತ್ತೆ ತೋರ್ಸಿ. ನೋಡ್ತಾ ಇದ್ರಲ್ಲ ಸ್ನೇಹಿತರೆ, ಇವೆಲ್ಲ ನಾವು ಬಂದು ಹೋಗೋ, ದಿನನಿತ್ಯ ಬಂದು ಹೋಗೋ ಪ್ರವಾಸಿಗರು ಬಂದು ಹೋಗುವ ತಾಣವಾಗಬೇಕು. ನೋಡ್ರಿ ಇಲ್ಲೆಲ್ಲ ದೀಪದ ಗೂಡುಗಳು ನೋಡ್ರಿ, ಇಲ್ಲಿ ದೀಪದ ಗೂಡುಗಳು ನೋಡ್ರಿ, ಇಲ್ಲಿ ತೋರ್ಸ್ರಿ ಇಲ್ಲಿ ಮಂಜು, ದೀಪದ ಗೂಡುಗಳು ನೋಡಿ ಇಲ್ಲಿ. ಇಲ್ಲಿ ನೋಡಿ ದೀಪದ ಗೂಡು ನೋಡಿ ಇಲ್ಲಿ. 1,000 ವರ್ಷಗಳ ಹಿಂದಿನ ದೀಪದ ಗೂಡು ರೀ, ಏನು ಇವತ್ತಿಂದೇನ್ರಿ? 1000 years ಆಫ್ ಹಿಸ್ಟ್ರಿ. 1,000 ವರ್ಷಗಳ ಹಿಂದಿನ ದೀಪದ ಗೂಡು, 1,000 ವರ್ಷಗಳಿಂದ ಸ್ಟೋನ್ ಲಿಂಟಲ್ಸ್, ಇಲ್ಲಿ ಸ್ಟೋನ್ ಪಿವೋಟ್ಸ್ ಡೋರ್ಗೆ. ಆಯ್ತಾ? ಡೋರ್ ಇಲ್ಲ ಇವಾಗ, ನೋಡ್ತಾ ಇದ್ದೀರಲ್ಲ. ಈಗೆಲ್ಲ ಎಷ್ಟು ಸಾಧ್ಯ ಅಷ್ಟು ಹಾಳಾಗಿದೆ. ಇದನ್ನ ಇನ್ ಮುಂದಕ್ಕಾದ್ರೂ ನಾವು ಉಳಿಸ್ಕೊಳ್ದೇನಂತ ಪಕ್ಷದಲ್ಲಿ ಎಂಟೈರ್ ನಾಗಾವಿ ಪಟ್ಟಣ ಬರೀ ಯಲ್ಲಮ್ಮನವರ ದೇವಸ್ಥಾನಕ್ಕಷ್ಟೇ ಸೀಮಿತವಾಗಲಿದೆ. ಹಾಗಾಗ್ಬಾರ್ದು. ಅರ್ಥ ಆಯ್ತಾ? ಆ ದೇವಸ್ಥಾನನು ಮುಂದೆ ತೋರಿಸ್ತೀನಿ, ನಾನು ಕರ್ಕೊಂಡೋಗಿ ಅದನ್ನು ತೋರಿಸ್ತೀನಿ. ಇನ್ನೂ ಇದೆ, ಬೇಕಾದಷ್ಟಿದೆ. ರಾವಣೇಶ್ವರನ ದೇಗುಲ ಆಯ್ತು, ಗೊತ್ತೇನ್ರಿ? ಇಲ್ಲಿ ರಾವಣೇಶ್ವರನ ದೇಗುಲ, ಅದನ್ನು ಬನ್ನಿ ತೋರಿಸ್ತೀನಿ. ಬನ್ನಿ ಬನ್ನಿ, ಹಂಗೆ ಬನ್ನಿ ನೋಡ್ರಿ. ಇಲ್ಲಿ ಚಿಕ್ಕ ಚಿಕ್ಕ ಬಾಗಿಲುಗಳು, ದೇವಸ್ಥಾನದ ಇದು ನೋಡಿ, ಇವೆಲ್ಲ ನೋಡಿ. ಇಲ್ಲಿ ದೀಪದ ಗೋಡುಗಳು ಎಲ್ಲಿ ನೋಡ್ರಿ, ಇಲ್ಬಮ್ಮ, ಇಲ್ಲ ನಮ್ಮ ತೋರ್ಸಮ್ಮ ಇಲ್ಲಿ. ಹೆಂಗಿದೆ ನೋಡ್ರಿ ಇದು. ಎಷ್ಟು ಅದ್ಭುತವಾಗಿದೆ ಇದು. ತೋರಿಸಿ ಮುಂಜೆ, ಇದು ಪೂರ್ತಿ ತೋರಿಸಿ, ಈ ಕಡೆ ತೋರಿಸಿ ಇದನ್ನ. ಕಲ್ಯಾಣ ಚಾಲುಕ್ಯರಾದ್ಮೇಲೆ ಇಲ್ಲಿ ಬಹುಮನಿಯ ಸುಲ್ತಾನರು, ಬರೀಚಾಹಿಗಳು, ಆದಿಲ್ ಶಾಹಿಗಳು ಎಲ್ಲ ಆಳಿದ್ರು ಕಣ್ರಿ. ಅವರೆಲ್ಲ ಆಳಿದ್ದಕ್ಕೆ ಇದೆಲ್ಲ ಅರ್ಥ ಆಯ್ತಾ ನಿಮ್ಗೆ? ಅಷ್ಟೇ, ಅದು ಅರ್ಥ ಏನ್ ಮಾಡಿಸ್ಲೇಬೇಕಾಗಿಲ್ಲ. ಇವೆಲ್ಲ ನಿಮ್ಗೆ ನೋಡಿದ್ರೆ ಗೊತ್ತಾಗೋಗುತ್ತೆ. ಆಯ್ತಾ? ಬನ್ನಿ ಈಗ ರಾವಣೇಶ್ವರನ ದೇಗುಲ ಮತ್ತು ನಂದಿ ತೀರ್ಥ, ಎಂದಿಗೂ ಬತ್ತದ ನಂದಿ ತೀರ್ಥವನ್ನ ನಾನು ತೋರಿಸ್ತೀನಿ ಬನ್ನಿ. ಸ್ನೇಹಿತರೆ, ನಡ್ಕೊಂಡು ಮಾತಾಡ್ಬೇಕಾದ್ರೆ ವಾಯ್ಸ್ ಬ್ರೇಕ್ ಆಗ್ತಾ ಇದೆ, ಅದಕ್ಕೆ ಹಿಂಗೆ ಮೈಕ್ ಇಟ್ಕೊಂಡಿದ್ದೀನಿ. ಬನ್ನಿ. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ನೀವು ನೋಡ್ತಾ ಇದ್ದೀರಾ. ತೋರಿಸಿ ಇದನ್ನ ಮಂಜು, ಮೇಲೆ ಕೂಡ್ ಕಂಪ್ಲೀಟ್ ಕ್ಲೀನ್ ಆಗಿ ನೋಡ್ತಾ ಇದ್ದೀರಲ್ಲ. ಈಗಿನ ಹುಡುಗರ ಒಂದು ನಂದಿ ತೀರ್ಥ, ಈಗಿನ ಹುಡುಗರ ಒಂದು ಸ್ವಿಮ್ಮಿಂಗ್ ಪೂಲ್ ಆಗಿದೆ. ಆಯ್ತಾ? ಬನ್ನಿ ಮುಂದೆ. ಈಗ ಈ ನಂದೀಶ್ವರನ ಗುಡಿಯನ್ನು, ರಾವಣೇಶ್ವರನ ಗುಡಿಯನ್ನು ನಾನು ತೋರಿಸ್ತೀನಿ. ಈಗ ಹೆಣ್ಮಕ್ಳು ಸಹ ಟೈರ್ ಇಟ್ಕೊಂಡು ರೆಡಿಯಾಗಿದ್ದಾರೆ. ಶಕೆ ಎಲ್ರಿಗೂ ಒಂದೇ ಅಲ್ವೇನ್ರಿ? ಅದಕ್ಕೆ ಗಂಡು ಹೆಣ್ಣು ಅನ್ನೋ ಭೇದವಿಲ್ಲ. ಸೊ ಹಾಗಾಗಿ ಈಗ ನಾನೀಗ ನಿಮಗೆ ನಂದೀಶ್ವರನ ಗುಡಿಯನ್ನು ತೋರಿಸುವಂಥ ಸಮಯ. ಇಲ್ಲಿ ನೀವು ನೋಡ್ತಾ ಇದ್ದೀರಾ ನಂದೀಶ್ವರನ ಗುಡಿ. ಅಂದು
ಬಹುಶಃ 1000 ವರ್ಷಗಳ ಹಿಂದಿನ ಒಂದು ವೀರ್ಗಲ್ಲು. ಇದು ವೀರ್ಗಲ್ಲು ತೋರಿಸಿ, ಇದು ಮಂಜು, ಇದು ತೋರಿಸಿ, ಅದು ವೀರ್ಗಲ್ಲು. ಅಲ್ಲಿ ಈ ವೀರ್ಗಲ್ಲು ನೋಡ್ತಾ ಇದ್ದೀರಾ ಸ್ನೇಹಿತರೆ. ಇದು ಎಲ್ಲಿದೆ ಅಂತ ನೋಡಿ, ಇದ್ರ ಪಾಠ ಮುಂದಿನ ದಿನಗಳಲ್ಲಿ ನಾನು ನಿಮ್ಗೆ ಒಪ್ಪಿಸ್ತೀನಿ, ಈ ವೀರ್ಗಲ್ಲಿನ ಪಾಠ ಎಲ್ಲಿದೆ ಅಂತ. ಈಗ ದೇವರು ನೋಡುವಂಥ ಸಮಯ, ಬನ್ನಿ ತೋರಿಸ್ತೀನಿ. ಭಾಳ ಸೊಗಸಾದಂಥ ನಂದಿಯನ್ನು ಈಗ ನೀವು ನೋಡ್ತಾ ಇದ್ದೀರಾ. ಸ್ವಲ್ಪ ಭಗ್ನಗೊಂಡಂಥ ನಂದಿ, 2 ನಂದಿ ಇದೆ ಒಳಗಡೆ. ನೀವು ನೋಡ್ತಾ ಇದ್ದೀರಾ ನಂದೀಶ್ವರ. ನಡೀರಿ ತೋರಿಸ್ಬೋದು, ತೋರಿಸಿ ಸಂಪೂರ್ಣವಾಗಿ. ಹೋಗಿ ಹೋಗಿ ಹೋಗಿ. ಹಾಂ ಸ್ನೇಹಿತರೆ, 1000 ವರ್ಷಗಳಷ್ಟು ಪುರಾತನವಾದಂಥ ನಂದೀಶ್ವರನನ್ನು ನೋಡ್ತಾ ಇದ್ದೀರಾ. ಇವತ್ತು ನಿಮ್ಮ ಪೂಜೆಗೆ ನನ್ನ ಭಕ್ತಿ ಸಮರ್ಪಣೆ. ನಿಮ್ಮ ಪುಣ್ಯದಲ್ಲಿ 4 ಆಣಿ ನನಗೆ. ನೋಡ್ತಾ ಇದ್ದೀರಲ್ಲ, ಸೋಮೇಶ್ವರ ಸ್ಥಾಪನೆ ಮಾಡಿದಂಥ ನಂದೀಶ್ವರ, 1ನೇ ಸೋಮೇಶ್ವರನ ಕಾಲದಲ್ಲಿ ಸ್ಥಾಪನೆ ಮಾಡಿದಂಥ ನಂದೀಶ್ವರ ದೇವರು, ಈಶ್ವರನ ನೋಡ್ತಾ ಇದ್ದೀರಲ್ಲ. ಇದು ಟಿಪಿಕಲ್ ಕಲ್ಯಾಣ ಚಾಲುಕ್ಯರ ರಚನೆ ರೀ. ಮೇಲಿಂದ ತೋರಿಸಿ ಮಂಜು ಹಂಗೆ. ಹಾಂ ನೋಡಿ, ಅಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ನೆಲೆಮಟ್ಟದಲ್ಲಿ ಇರತಕ್ಕಂಥ ಲಿಂಗ. ಟಿಪಿಕಲ್ ಆಗಿ ಕಲ್ಯಾಣದ ಚಾಲುಕ್ಯರು ಇದೇ ರೀತಿಯಾದಂಥ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡೋರು. ಗಂಗರು, ಹೊಯ್ಸಳರು ಎಲ್ಲ ಇದಕ್ಕೊಂದು ಪೀಠ ಹಾಕಿ ಅದ್ರ ಮೇಲೆ ಅದನ್ನ ಎತ್ತರಿಸಿ ಕೂರ್ಸೋರು. ಕಲ್ಯಾಣ ಚಾಲುಕ್ಯರಲ್ಲಿ ಈ ರೀತಿಯಾದಂಥ ಲಿಂಗಗಳನ್ನ, ಈಶ್ವರ ಲಿಂಗಗಳನ್ನು ನೋಡ್ಬೋದು. ಇನ್ನಷ್ಟು ಮಾಹಿತಿಯನ್ನ ಸ್ವಲ್ಪ ಇವ್ರು ಹೇಳಬೇಕು, ಎಕ್ಸ್ಪರ್ಟ್ಗಳು ಇದನ್ನ ಹೇಳಬೇಕು ಅಂತ ನಾನು ಕೇಳ್ಕೊತೀನಿ. ಸೊ ಈಗ ಮುಂದಕ್ಕೆ ಹೋಗೋಣ. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇಲ್ಲೊಂದು 3-4 ದೇವಸ್ಥಾನ. ಇಲ್ಲಿ ಇಡೀ ಊರು ತುಂಬಾ ದೇವಸ್ಥಾನಗಳ ಸಮೂಹವನ್ನ ನೀವು ನೋಡ್ಬೋದು. ಇದರಲ್ಲಿ ಯಾವುದೋ ಒಂದನ್ನ ಇವರು ರಾವಣೇಶ್ವರನ ದೇವಸ್ಥಾನ ಅಂತ ಕರೀತಾರೆ. ಐ ಡೋಂಟ್ ನೋ ವಿಚ್ ಒನ್ ಇಸ್ ರಾವಣೇಶ್ವರ. ಯಾಕೆಂದ್ರೆ ಯಾವುದೇ ಗರ್ಭಗುಡಿಯಲ್ಲಿ ಇಲ್ಲಿ ದೇವರಿಲ್ಲ. ನೋಡ್ತಾ ಇದ್ದೀರಾ, ಒಳಗೆ ತೋರಿಸಿ ಮುಂಚೆ. ಯಾವ್ದ್ರಲ್ಲೂ ದೇವರಿಲ್ಲ. ಸೊ ದೇವರುಗಳೆಲ್ಲ ಯಾವುದೋ ಫಾರಿನ್ ಮನೆಯಲ್ಲಿ ವಿಶ್ರಾಂತಿ ತಗೊಂಡು ಪಳಪಳ ಅಂತ ಹೊಳಿತಾ ಇದ್ದಾವೆ. ದೇವಸ್ಥಾನಗಳೆಲ್ಲ ಈ ತರ ಹಾಳು ಬಿದ್ದಿದ್ದಾವೆ. ದೇವಸ್ಥಾನಗಳಲ್ಲಿ ಕುರಿ ಮೇಯಿಸೋದು, ದನ ಮೇಯಿಸೋದು, ಮಳೆ ಬಂದ್ರೆ ಒಳಗಡೆ ಕುರಿ ಕಟ್ಟಾಕೋದು, ದನ ಕಟ್ಟಾಕೋದು, ಮ್ಯಾಕೆ ಕಟ್ಟಾಕೋದು ಅಲ್ವೇನಲ್ಲ, ಅದನ್ನ ಮಾಡ್ತಾ ಇದ್ದಾರೆ. ಸೊ ಇದು ಒಂದು ಟಿಪಿಕಲ್ ದೇವಸ್ಥಾನ. ನೀವು ಇಂಥ ದೇವಸ್ಥಾನಗಳನ್ನ, 100 ದೇವಸ್ಥಾನಗಳನ್ನ ಇಲ್ಲಿ ನೋಡ್ಬೋದು. ಇಲ್ಲಿ ತೋರಿಸಿ, ಇಲ್ಲೊಂದು ದೇವಸ್ಥಾನ. ಸೊ ಪಕ್ಕದಲ್ಲಿ ಅದು ಒಳಗಡೆ ಒಂದ್ಸಲಿ ತೋರಿಸಿ. ಸೊ ಇಂಥ ಟಿಪಿಕಲ್ ಆದಂತ 100 ದೇವಸ್ಥಾನ ದೇವ್ರಿರುವಂತ ದೇವಸ್ಥಾನಗಳು ಅಪರೂಪಕ್ಕೆ 1-2 ಇದಾವೆ. ಸೊ ಇಲ್ಲೂ ಒಂದು ವೀರ್ಗಲ್ಲು ಬಿದ್ದಿದೆ ಮಂಜು, ಬನ್ನಿ ಇಲ್ಲಿ ನೋಡಿ, ಇಲ್ಲಿ ಒಂದು ವೀರ್ಗಲ್ಲು. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ನಾಗಾವಿಯಲ್ಲಿ ಆಗಿರಬಹುದಾದಂತ ಯುದ್ಧಕ್ಕೆ ಸಾಕ್ಷಿಯಾಗಿ ಇಲ್ಲಿನ ವೀರ್ಗಲ್ಗಳು ನಿಂತಿವೆ, ಸಾಕ್ಷಿ ಹೇಳ್ತಾ ಇವೆ. ಪಕ್ಕದಲ್ಲಿ ಇನ್ನೊಂದು ವೀರ್ಗಲ್ ಇದೆ ನೋಡಿ ಇಲ್ಲಿ. ಸೊ ಇದೇ ಸಾಕ್ಷಿ ನಾಗಾವಿಯಲ್ಲಿ ಯುದ್ಧ ಆಗಿದೆ ಅಂತ. ಆಯ್ತಾ? ಇಲ್ಲಿ ಜೈನ ಬಸದಿಯೂ ಇದೆ. ಆಯ್ತಾ? ಇಲ್ಲಿ ನೋಡಿ, ಇಲ್ಲಿ ಇನ್ನೊಂದಿದೆ, ಅದರಲ್ಲೂ ಏನು ದೇವ್ರಿಲ್ಲ. ಆಯ್ತೆ? ಹಾಗಾಗಿ ಸೊ ಇಷ್ಟು ಈ ನಾಗಾ ಕಥೆ ಸ್ನೇಹಿತರೆ. ಇನ್ನೂ ಇದೆ, ನಾಗಾವಿ ತುಂಬಾ ಇದೆ. ಯಲ್ಲಮ್ಮನ ದೇವಸ್ಥಾನ ತೋರಿಸ್ತೀನಿ. ಇದು ನೋಡಿದ್ರಲ್ಲ, ಇವೆಲ್ಲ ಸಾರೋದ್ಧಾರ ಆಗ್ಬೇಕು, ಇವೆಲ್ಲ ರಿನೋವೇಟ್ ಆಗಬೇಕು. ಆಯ್ತಾ? ಇವೆಲ್ಲ ರಿನೋವೇಟ್ ಆಗಿ ಇದರ ಪೂರ್ಣ ಇತಿಹಾಸವನ್ನ ಎಲ್ಲ ಕಡೆ ಒಂದ್ ಕಡೆ ಬರೆದು ಪ್ರವಾಸಿಗರನ್ನ ಆಕರ್ಷಿಸುವಂಗೆ ಮಾಡಬೇಕು. ಯಾಕೆಂದ್ರೆ ನಾಗಾವಿ ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಅತ್ಯಂತ ಐತಿಹಾಸಿಕವಾದಂತ ಪ್ರದೇಶ. ಕಲ್ಯಾಣ ಕರ್ನಾಟಕ ಅಲ್ಲ, ಇಡೀ ಕರ್ನಾಟಕದಲ್ಲೇ. ಯಾಕೆಂದ್ರೆ ಕರ್ನಾಟಕ ಅಂತ ಹೆಸರು ತಕ್ಕಂಡಂತ ಶಾಸನ ಇರೋದು ಇದೇ ನಾಗಾವಿಯಲ್ಲಿ. ಹಾಗಾಗಿ ನಾಗಾವಿ ನಮ್ಮ ಕರ್ನಾಟಕದಲ್ಲಿ ಬೆಳಕಿಗೆ ಬರಬೇಕು. ಹೇಗೆ ನಾವು ಹಲ್ಮಿಡಿ ಶಾಸನ ಎಲ್ಲಾ ಕಡೆ ಹಾಕ್ತಿವಲ್ಲ, ಹಂಗೆ ಈ ನಾಗಾವಿ ಶಾಸನನು ಎಲ್ಲಾ ಕಡೆ ಹಾಕ್ಬೇಕ್ರಿ. ಯಾಕೆಂದ್ರೆ ನಾಗಾವಿಲೇ ಫಸ್ಟ್ ಕರ್ನಾಟಕ ಅಂತ ಬರೆದಿದ್ದು 1056ನೇ ಇಸ್ವಿನಲ್ಲಿ. ಸೊ ಇದನ್ನ ಹಾಕ್ಬೇಕಲ್ಲ, ಅದನ್ನ ಹಾಕಿ. ಮತ್ತೆ ಯಾಕೆ ತಡ ಮಾಡ್ಕೊಂಡು ಅಲ್ಲೇ ಇಟ್ಕೊಂಡಿದ್ದೀರಾ? ಅದ್ರ ಫೋಟೋ ತಗೊಂಡು ಎಲ್ಲ ಕಡೆ ಸರ್ಕಾರಿ ವೆಬ್ಸೈಟ್ಗಳಲ್ಲಿ, ಪ್ರವಾಸೋದ್ಯಮ ಇಲಾಖೆಯಲ್ಲಿ ಎಲ್ಲ ಕಡೆ ಹಾಕಿ, ಎಲ್ಲ ಕಡೆನೂ ಹಾಕಿ ನಾಗಾವಿನ ಪುಷ್ ಮಾಡಿ, ಮೇಲಕ್ಕೆ ತನ್ನಿ, ಪಬ್ಲಿಸಿಟಿ ಕೊಡಿ. ಆಯ್ತಾ? ನನ್ನ ಸವಿನಯ ಒತ್ತಾಯದ ಪ್ರಾರ್ಥನೆ. ಆಗ್ಲಿಲ್ಲ ಅಂದ್ರೆ ಇನ್ನೂ ಒಂದಷ್ಟು ವಿಡಿಯೋ ಮಾಡಿ ಇನ್ನೊಂದಷ್ಟು ನಿಮ್ಮನ್ನು ಬೈತೀನಿ. ಓಕೆ, ಬನ್ನಿ, ಎಲ್ಲ ಮುಂದೆ ನೋಡ್ಕೊಂಬರೋಣ.